ಯಾರ ಜೀವನದಲ್ಲಿ ಫುಲ್ ಲಾಸ್ ಆಗಿದ್ದೀರೋ, ಬೀದಿಗೆ ಬಂದಿರ್ತಾರೋ, ಬರ್ಬಾತ್ ಆಗಿರ್ತೀರೋ, ನಿಮ್ಮ ಯಾರು ಕೀಳಾಗಿ ನೋಡಿರ್ತಾರೋ ಅವ್ರು ನನ್ನ ಹತ್ರ ಬಂದ್ರಣ ನಿಮ್ಮ ಜೀವನ ಕಟ್ಕೊಡೋ ಜವಾಬ್ದಾರಿ ನಂದು. ಅಣ್ಣ ಮೀನು ಸಾಂಬಾರಣ ನೋಡೋಣ, ಎತ್ತರ ಘಮ ಘಮ ಅನ್ಬೇಕಣ್ಣ, ಗಮ್ಮಂತದ ಹಂಗೆ ಅಣ್ಣ. ಮಿನಿಮಮ್ ಅಂತಂದ್ರೆ ಒಂದಿನ 1.5 ಲಕ್ಷ ದುಡಿಬೋದಣ್ಣ, ಅವರು ತಿಂಗಳ ದುಡಿಬೋದಣ್ಣ. ಕ್ಯಾಬ್ ಡ್ರೈವರ್ಗಳಾಗಿರ್ಬೋದು, ಆಟೋ ಡ್ರೈವರ್ಗಳಾಗಿರ್ಬೋದು, ದಯವಿಟ್ಟು ಗಾರೆ ಕೆಲಸರಾಗಿರ್ಬೋದು, ದಯವಿಟ್ಟು ಶೇರ್ ಮಾಡೋಣ. ನೀವೇ ಸಪೋರ್ಟ್ ಮಾಡ್ಬೇಕು, ಇನ್ನು ಯಾರು ನಮ್ಗೆ ಸಪೋರ್ಟ್ ಮಾಡಲ್ಲ. ಬಡವ್ರ ಮಕ್ಕಳು ಬೆಳೆಸೋಣ, ದಯವಿಟ್ಟು ಕೇಳ್ಕೊಳ್ತೀನಿ. ಆಮೇಲೆ ನಮ್ಮನ್ನು ಯಾರ್ಯಾರು ಕೀಳಾಗಿ ನೋಡಿದ್ರು ಅವ್ರಿಗೆ ಇವತ್ತು ನಾನು ಉತ್ತರ ಕೊಟ್ಟಿದ್ದೀನಿ. ಇವತ್ತು ನಮ್ಮನ್ನು ಯಾರು ಅವಮಾನಿಸಿದ್ರು, ದುಡ್ಡು ಕೊಟ್ಬಿಟ್ಟು ಮನೆ ತಕ್ಕ ಯಾರು ಜಗಳ ಮಾಡಿ ಕಳಿಸಿದ್ರು ಅವ್ರಿಗೆ ಇವತ್ತು ಉತ್ತರ ಕೊಟ್ಟಿದ್ದೀನಿ. ಅವ್ರಿಗೆ ಸ್ಟ್ರಗಲಿಂಗ್ ಇರುತ್ತಲ್ಲಣ್ಣ, ದುಡ್ಡಿರಂಗೆ ಏನಣ್ಣ ಗೊತ್ತಿರುತ್ತೆ, ದುಡ್ಡಿರಂಗೆ ಏನು ಗೊತ್ತಿರುತ್ತೆ? ದುಡ್ಡಿರಂಗೆ ಬರ್ತಾನೆ, ಇನ್ವೆಸ್ಟ್ ಮಾಡ್ತಾನೆ, ಗಲ್ದರ ಹೇಳ್ಕೊಂಡೆ ಅದು ಮಾಡೋ ಇದು ಮಾಡೋ ಅಂತಾನೆ. ಕೆಲ್ಸಕಾರ ಜೊತೆ ಯಾವನು ಕೆಲಸ ಮಾಡ್ತಾನೆ ಗೊತ್ತಾ, ಹೆಂಗೆ ಜಗ್ತಾನೆ ಗೊತ್ತಾ? ಅವ್ನು ಕೆಲ್ಸಕಾರ, ಅವನು ಗೊತ್ತಾ ಹಾಳಾಗಿ ದುಡಿದ್ರೆ ನೆಕ್ಸ್ಟ್ ಅರ್ಸ್ನಂಗೆ ಬದುಕಾಗೋದು. ಎಷ್ಟೋ ಜನ ಸ್ಯಾಲ್ರಿಗಳು ಕೊಡ್ದೇ ಕಳಿಸ್ತಾ ಇದ್ದಾರೆ ಹುಡುಗರುಗಳ ಕೆಲಸ ಮಾಡಿಸ್ಕೊಂಡು. ಆ ಥರ ನಾನೊಬ್ಬ ಎಷ್ಟೋ ಕಡೆ ಬರೋ ಕೆಲಸ ಮಾಡಿದ್ದೀನಿ, ಸಂಬಳ ಕೊಟ್ಟಿಲ್ಲ. ಸೀರಿಯಸ್ ಆಗಿ ಹೇಳ್ತಿದ್ದೀನಣ್ಣ, ತಿನ್ನು ಅನ್ನೋದ್ ಮೇಲೆ ಅಣ್ಣ ಸಂಬಳ ಕೊಟ್ಟಿಲ್ಲ. ಇದು 7ನೇ ಬ್ರ್ಯಾಂಚ್ ಅಣ್ಣ, ಕಬ್ಬಳಮ್ಮ ಮೀನೂಟ. ಇದು 7ನೇ ಬ್ರ್ಯಾಂಚ್. ಇದು ಒಂದು ಟೈಮಲ್ಲಿ ನಾನು ಬೀದಿಲಿದ್ದೆ, ಊಟಕ್ಕೂ ಸುತ್ತ ಕಷ್ಟಪಟ್ಬಿಟ್ಟಿದ್ದೀನಿ. ಇವತ್ತು 7ನೇ ಬ್ರ್ಯಾಂಚ್ ಓಪನ್ ಮಾಡಿದ್ದೀನಿ ಅಣ್ಣ. ಬರೋಣ, ಯುವಕರುಗಳು ಯಾರ್ಯಾರು ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಬನ್ನಿ. ಇವತ್ತು 2 ಲಕ್ಷ ತಗೊಂಡು ಬನ್ನಿ. ಇದು ಗೋಗಲ್ ವಿಲೇಜು ಬ್ಯಾಕ್ ಗೇಟ್ ಅಣ್ಣ. ಇದೇ ಅಣ್ಣ 7ನೇ ಬ್ರ್ಯಾಂಚ್ ನಂದಿದು. ಇದು 7ನೇ ಬ್ರ್ಯಾಂಚ್ ಇದು. ಹೌದು ಓಕೆ. ಅವ್ರಿಗೋಸ್ಕರ ಇನ್ನೊಂದು ಏನಪ್ಪ ಅಂದ್ರೆ ಸತ್ಯಾಂಶ ಅಣ್ಣ, ಇಲ್ಲಿ ಮಾಡೋಕ್ಕೆ ಕಾರಣ ಒಬ್ಬ ಕೆಲ್ಸಕಾರ ಅಣ್ಣ. ಯಾಕಪ್ಪ ಅಂದ್ರೆ ಇಲ್ಲಿ ಬ್ಯಾಕೆಟ್ ಇಲ್ಲಿಂದನೇ ಅಲ್ಲಿ ನಡ್ಕೊ ಬರ್ತಿದ್ದ ಊಟಕ್ಕೋಸ್ಕರ. ಅವನೊಂದೇ ಒಂದು ಮಾತಾಡೋಣ, ಇಲ್ಲಿ ನೀವು ಬ್ಯಾಕೆಟ್ ಓಪನ್ ಮಾಡಿ ಇಲ್ಲಿಂದ ಅಲ್ಲಿ ನಡ್ಕೊ ಬರ್ತಾಯಿದ್ದೀನಿ, ನನಗೆ ಟೇಸ್ಟ್ ಅದ ಅಂದ್ಬಿಟ್ಟು ನಡ್ಕೊ ಬರ್ತಾಯಿದ್ದೀನಿ ಅಣ್ಣ, ನನ್ನ ಹತ್ರ ಬೈಕ್ ಇಲ್ಲ ಅಂತಂದ ಅಣ್ಣ. ಅವನಿಗೋಸ್ಕರ ಒಂದು ಹೋಟ್ಲ್ ಓಪನ್ ಮಾಡಿದ್ದೀನಿ ಅಣ್ಣ. ನೀನು ವೀಡಿಯೋದ ನೋಡ್ತಾ ಇದ್ದರೆ ನೀನು ಬಂದು ಇಲ್ಲಿ ಊಟ ಮಾಡೋಣ. ನೀನು ಎಲ್ಲ ಜನಗಳು ಆಶೀರ್ವಾದ ಅಣ್ಣ, ಜನಗಳು ಆಶೀರ್ವಾದ ಮಾಡೋದಕ್ಕೆ ನಾನು ಇವತ್ತು ಚೆನ್ನಾಗಿದ್ದೀನಿ. ಇವತ್ತು ಅವೆಲ್ಲ ಇನ್ಸ್ಟಾಗ್ರಾಮವರು ಫೇಸ್ಬುಕ್ ಅಣ್ಣ ಯಾವತ್ತಿದು ಸದಾ ಚೇರುಣಿ ನಾನು. ಯಾಕಪ್ಪ ಅಂದರೆ ಅವ್ರು ಬಂದು ಬೆಳೆಸೋದಕ್ಕೆ ನಾವಿಲ್ಲಿ ಬೆಳೆದಣ್ಣ. ಸ್ಟ್ರಗಲಿಂಗ್ ಇರುತ್ತಲ್ಲಣ್ಣ, ದುಡ್ಡಿರಂಗೆ ಏನಣ್ಣ ಗೊತ್ತಿರುತ್ತೆ, ದುಡ್ಡಿರಂಗೆ ಏನು ಗೊತ್ತಿರುತ್ತೆ? ದುಡ್ಡಿರಂಗೆ ಬರ್ತಾನೆ, ಇನ್ವೆಸ್ಟ್ ಮಾಡ್ತಾನೆ, ಗಲ್ದರ ಹೇಳ್ಕೊಂಡೆ ಅದು ಮಾಡೋ ಇದು ಮಾಡೋ ಅಂತಾನೆ. ಕೆಲ್ಸಕಾರ ಜೊತೆ ಯಾವನು ಕೆಲಸ ಮಾಡ್ತಾನೆ ಗೊತ್ತಾ, ಹೆಂಗೆ ಜಗ್ತಾನೆ ಗೊತ್ತಾ? ಅವ್ನು ಕೆಲ್ಸಕಾರ, ಅವನು ಗೊತ್ತಾ ಹಾಳಾಗಿ ದುಡಿದ್ರೆ ನೆಕ್ಸ್ಟ್ ಅರ್ಸ್ನಂಗೆ ಬದುಕಾಗೋದು. ಎಷ್ಟೋ ಜನ ಸ್ಯಾಲ್ರಿಗಳು ಕೊಡ್ದೇ ಕಳಿಸ್ತಾ ಇದ್ದಾರೆ ಹುಡುಗರುಗಳ ಕೆಲಸ ಮಾಡಿಸ್ಕೊಂಡು. ಆ ಥರ ನಾನೊಬ್ಬ ಎಷ್ಟೋ ಕಡೆ ಬರೋ ಕೆಲಸ ಮಾಡಿದ್ದೀನಿ, ಸಂಬಳ ಕೊಟ್ಟಿಲ್ಲ. ಸೀರಿಯಸ್ ಆಗಿ ಹೇಳ್ತಿದ್ದೀನಣ್ಣ, ತಿನ್ನು ಅನ್ನೋದ್ ಮೇಲೆ ಅಣ್ಣ ಸಂಬಳ ಕೊಟ್ಟಿಲ್ಲ. ಕೆಲವು ಕಡೆ ಇನ್ನು ಬೇರೆ ಓನರ್ಗೆ ಸುಮಾರು ಜನ ಪರಿಚಯ ಇದ್ದಾರಣ್ಣ, ಅವ್ರು ಸ್ವಂತ ತಮ್ಮಂತಾರೆ ಇವತ್ತು ನೋಡ್ಕೊಳ್ತಿದ್ದಾರೆ. ನನ್ನ ಕಬ್ಬಳಮ್ಮ ಮೀನುಂಟ ಡೈಲಿ ಸ್ಯಾಲ್ರಿ ಅಣ್ಣ ಕೊಡ್ತಾ ಇದ್ದೀನಿ. ಹುಡುಗರು ಯಾರು ಬೇಕಾದ್ರೂ ಕೇಳ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳೋದು. 3 ಟೈಮ್ ಊಟ ಕೊಟ್ಟೆ ನೋಡ್ಕೊಳ್ತಾ ಇರೋದು ನಾವು. ನಿಜವಾಗ್ಲೂ ಅಂದ್ಕೊಂಡಿದ್ದಿಲ್ಲಣ್ಣ. ಈ ಸಕ್ಸಸ್ಫುಲ್ಗೆ ನಮ್ಮ ಫ್ಯಾಮಿಲಿನೇ ಕಾರಣ. ನಮ್ಮ ಸಕ್ಸಸ್ಫುಲ್ಗೆ ನನ್ನ ಫ್ಯಾಮಿಲಿ ಸ್ಟ್ರಗಲಿಂಗು ಒಂದು. ಆಮೇಲೆ ನಮ್ಮನ್ನು ಯಾರ್ಯಾರು ಕೀಳಾಗಿ ನೋಡಿದ್ರು ಅವ್ರಿಗೆ ಇವತ್ತು ನಾನು ಉತ್ತರ ಕೊಟ್ಟಿದ್ದೀನಿ. ಇವತ್ತು ನಮ್ಮನ್ನು ಯಾರು ಅವಮಾನಿಸಿದ್ರು, ದುಡ್ಡು ಕೊಟ್ಬಿಟ್ಟು ಮನೆ ತಕ್ಕ ಯಾರು ಜಗಳ ಮಾಡಿ ಕಳಿಸಿದ್ರು ಅವ್ರಿಗೆ ಇವತ್ತು ಉತ್ತರ ಕೊಟ್ಟಿದ್ದೀನಿ. ಅವ್ರಿಗೆ ಹತ್ರಲ್ಲ ಅಣ್ಣ, ಕೃಷ್ಣಣ್ಣ ಬನ್ನಿ ಅಣ್ಣ. ಕೃಷ್ಣಣ್ಣ ಅಣ್ಣ ಇದೇ ಹೋಟ್ಲು ಯಪ್ಪ ಮಾಡಿದರು, ಮೂರ್ತಿ ಕಿಚನ್ ಅಂತ ಅಂದ್ಬಿಟ್ಟು ಮಾಡಿದ್ರು. ಇವರು ಬಂದು ನನಗೆ ಹೇಳ್ಕೊಂಡ್ರು, ಅಣ್ಣ ನನ್ನ ಕೈಲಿ ನಡೆಸೋಕ್ಕಾಗ್ತಾಯಿಲ್ಲ, ನಾನು ಹೋಟ್ಲು ಸೇಲ್ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಇವರು ಹೇಳ್ಕೊಂಡ್ರು. ನಾನು ಒಂದೇ ಮಾತು ಬಂದೆ ಅಣ್ಣ, ನಾನು ಏನಂದಣ್ಣ ನಿನಗೆ, ನೀನು ಹೋಟ್ಲು ಸೇಲ್ ಮಾಡಿಬಿಡೋಣ, ನಾನು ಮಾಡಿಕೊಡ್ತೀನಿ, ನನ್ನದೇ ಫ್ರಾಂಚೈಸಿ ತಗೋ, ನೀನು ಮಾಡು, ಒಂದು 2 ತಿಂಗಳು ನಾನು ನಡ್ಸ್ಕೊಡ್ತೀನಿ, ಮಿಕ್ಕಿದ್ದು ನೀನು ಮಾಡಿಸ್ಕೊ ಆಯಿತಾ. ಅಲ್ಲಿವರೆಗೂ ನನಗೆ ನೀನೇನು ಕೊಡಬೇಡ, ನಿನ್ನ ಉದ್ಧಾರ ಆದಮೇಲೆ ನೀನು ಚೆನ್ನಾಗಿ ಆದಮೇಲೆ ನನಗೆ 2 ಲಕ್ಷ ಕೊಡು ಅಂತ ನಾನು ಕೇಳಿದ್ದೀನಿ. ಸೀರಿಯಸ್, ನಾನು ಫ್ರಾಂಚೈಸಿಗೋಸ್ಕರ ಕೊಡ್ತೀನಿ. ನೀನು ದುಡ್ದಾಗ ಕಿಡ್ನಿ ಪೇಷಂಟ್ಗೆ ಹೆಲ್ಪ್ ಮಾಡ್ಬೇಕಣ್ಣ, ಬಡವ್ರಿಗೆ ಹೆಲ್ಪ್ ಮಾಡಬೇಕು ಅಣ್ಣ. ಇವತ್ತು ಹೇಳ್ತೀನಣ್ಣ, ನಿಮ್ಮ ಚಾನಲ್ ವೀಕ್ಷಕರಿಗೆ, ನಮ್ಮ ಇವ್ರಿಗೆ ಅಣ್ಣ ನಾನು ಹೇಳ್ತಾ ಇದ್ದೀನಿ ಗೊತ್ತಣ್ಣ. ಅಣ್ಣ ನನಗೋಸ್ಕರ ನೀವು ಬರಬೇಡಿ ಅಂತ ಬೇಡ. ಯಪ್ಪ ಸೋತಾನಣ್ಣ, ಅವ್ನು ಬೆಳೆಸೋಕ್ಕೋಸ್ಕರ ನಾನು ಜನಗಳಿಗೆ ಬರಲೇಬೇಕಣ್ಣ. 130 ರೂಪಾಯಿ ಅಣ್ಣ ಮುದ್ದೆ ರೈಸು. RR ನಗರದಲ್ಲಿ ಏನು ಮಾಡ್ತಾಯಿದ್ದೆ ನಾನು ಫುಟ್ಪಾತ್ ಮೇಲ್ಗಡೆ ಆ ವ್ಯಾಪಾರಲ್ಲಿ ತಂದಿದ್ದೀನಿ ಅಣ್ಣ. ಬಡವ್ರು ಎಲ್ಲ ತಿನ್ನೋಣ. 120 ರೂಪಾಯಿ 130 ರೂಪಾಯಿ ಅಣ್ಣ. 130 ರೂಪಾಯಿ ಮೀನು ಊಟ ಅಣ್ಣ, 2 ಪೀಸ್ ಮೀನು, ಮುದ್ದೆ ರೈಸ್ ಅನ್ಲಿಮಿಟೆಡ್ ಎಷ್ಟು ಥರ ತಿನ್ಕೋದಣ್ಣ ಹೊಟ್ಟೆ ತುಂಬ. ಆಮೇಲೆ ಏನು ಮಾಡಿದ್ದೀನಿ ಅಂತಂದರೆ ಚಿಕನ್ ಊಟನ ಅಷ್ಟೇ ಅಣ್ಣ, ಚಿಕನ್ನು ಮುದ್ದೆ ರೈಸು ಅನ್ಲಿಮಿಟೆಡ್ ಮಾಡಿದ್ದೀನಿ. ಚಿಕನ್ ಮಾತ್ರ ಲಿಮಿಟೆಡ್ ಮಾಡಿದ್ದೀನಿ, ಫಿಶು ಲಿಮಿಟೆಡ್ ಮಾಡಿದ್ದೀನಿ ಅಣ್ಣ. ನಾವು ಹೇಳ್ತಾರೆ ಇಷ್ಟ ಜನಗಳಲ್ಲಿ ಲೈಫಲ್ಲಿ ಯಾವ ಸೋತಿರ್ತಾನೆ ಸ್ಟ್ರಗಲಿಂಗ್ ಗೊತ್ತಿರ್ತಾನೆ, ಅವ್ನು ಟೇಸ್ಟ್ ಚೆನ್ನಾಗಿ ಮಾಡ್ತಾನಣ್ಣ. ಅವ್ನು ಟೇಸ್ಟ್ ಮಾಡ್ತಾನಣ್ಣ. ಟೇಸ್ಟ್ ಚೆನ್ನಾಗಿಲ್ಲ ಅಂತಂದ್ರಣ್ಣ ನೀವೇನು ಹೇಳ್ತಿರೋದು ನಾನು ತಲೆ ಬಾಗ್ತೀನಣ್ಣ. ಕಬ್ಬಳಮ್ಮ ಮೀನು ನೋಡ್ತಲ್ಲ ಏನು ಟೇಸ್ಟ್ ಇದೆ, ಇದು ಅದೇ ಥರ ಟೇಸ್ಟ್ ಅಣ್ಣ. ಅಣ್ಣ ಬನ್ನಿ ಅಣ್ಣ, ತೋರಿಸ್ತೀನಿ ಬನ್ನಿ ಅಣ್ಣ. ಅಣ್ಣ ನೋಡೋಣ, ಫಿಶ್ ಫ್ರೈಗಳು, ಬೋನ್ಲೆಸ್ಸು, ಫ್ರಾನ್ಸು, ಸ್ಲೈಸ್ಗಳು, ಜಿಲೇಬಿ ಎಲ್ಲ ಒಂದೇ ಅಣ್ಣ. ಅಲ್ಲಿಂದನೇ ಮಾಡಿ ದಬ್ಬಾಯ್ತಾ ಇರೋದು ಅಣ್ಣ. ಮೀನು ಸಾಂಬಾರಣ್ಣ ನೋಡೋಣ, ಎತ್ತರ ಘಮ ಘಮ ಅನ್ಬೇಕಣ್ಣ, ಗಮ್ಮಂತದ ಹಂಗೆ ಅಣ್ಣ. ಮುದ್ದೆ ಅಣ್ಣ, ಮುದ್ದೆ
ರೈಸು, ಚಿಕನ್ ಗ್ರೇವಿಗೆ, ಚಿಕನ್ ಸಾಂಬಾರು. ನನ್ನ ಹತ್ರ ನೀವು ಬರಬೇಕು ಅಂತಂದರೆ ಯಾರು ಜೀವನದಲ್ಲಿ ಫುಲ್ಲು ಲಾಸ್ ಆಗಿದ್ದೀರೋ, ಬೀದಿಗೆ ಬಂದಿರ್ತೀರೋ, ಬರ್ಬಾತ್ ಆಗಿರ್ತೀರೋ, ನಿಮ್ಮ ಯಾರು ಕೀಳಾಗಿ ನೋಡಿರ್ತಾರೋ ಅವ್ರು ನನ್ನ ಹತ್ರಕ್ಕೆ ಬಂದ್ರಣ, ನಿಮ್ಮ ಜೀವನ ಕಟ್ಕೊಡೋ ಜವಾಬ್ದಾರಿ ನಂದು. 2 ಲಕ್ಷ ತಗೊಬರ್ರಣ. ನೀವು ಜೀವನ ಏನು, ಯಾವ ರೀತಿ ಸಂಪಾದನೆ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಒಂದು ಸುಮ್ಮನೆ ಬೇಕಾಬಿಟ್ಟಿಗೆಲ್ಲ ಬಂದು ಹೋಗ್ಬೇಡ್ರಣ. ನೀವು ಜೀವನದಲ್ಲಿ ಮಾಡಬೇಕು ಅಂತೀರೋ ನನ್ನ ಹತ್ರಕ್ಕೆ ಬಂದರೆ ಲೈಫ್ ಸಕ್ಸಸ್ಫುಲ್ ಕಾಣ್ತೀನಿ. ಲೈಫಲ್ಲಿ ನನ್ನಿಂದ ಕಬ್ಬಳಮ್ಮ ಮೀನು ಹುಡ್ತಲ್ಲಿ ಫ್ಯಾನ್ಸಿ ತಗೊಂಡು ಹಾಳಾದರೆ ಅಂತಂದರೆ ಅಣ್ಣ ಡಬ್ಬಲ್ ದುಡ್ಡು ನಾನು ಕಟ್ಕೊಡ್ತೀನಿ ಅಣ್ಣ, ಅಗ್ರಿಮೆಂಟ್ ಮಾಡ್ಕೊಡ್ತೀನಿ ಅಣ್ಣ. ನನ್ನಿಂದ ಸೋತೆ ಕಬ್ಬಳಮ್ಮ ಮೀನು ಊಟ ಮಾಡಿ ಸೋತೆ ಅಂತಂದವರು ಅವ್ರಿಗೆ ನಾನು ಡಬ್ಬಲ್ ದುಡ್ಡನ್ನು ಕಟ್ಕೊಡ್ತೀನಿ ಅಣ್ಣ. ಅಗ್ರಿಮೆಂಟ್ ಮಾಡ್ಕೊಡ್ತೀನಿ. 2 ಲಕ್ಷ ತಗೊಂಡು ಫ್ರಾಂಚೈಸಿ ಮಾಡ್ಕೊಡ್ತೀನಿ. ಲೈಫ್ ಜರ್ನಿ ನಿಮ್ಮನ್ನು ಯಾರು ಕೀಳಾಗಿ ನೋಡಿದ್ರೋ, ನಿಮ್ಮನ್ನು ಯಾರು ಹೀಯಾಳಿಸಿದ್ರೋ ಅವ್ರ ಮುಂದ್ಗಡೆ ಕಾರಲ್ಲಿ ಓಡಾಡಬೇಕು, ಆ ರೀತಿ ನಾನು ಮಾಡ್ತೀನಿ ಅಣ್ಣ. ಮಾಡಿಲ್ಲ ಅಂತಂದರೆ ನೀವೇನು ಹೇಳ್ತೀರ ಅಂಗಡಿ ಮುಂದ್ಗಡೆ ಬಂದು ಗಲಾಟೆ ಮಾಡ್ರಣ ಅಣ್ಣ. ಮಿನಿಮಮ್ ಅಂತಂದ್ರೆ ಒಂದಿನ 1.5 ಲಕ್ಷ ದುಡಿಬೋದಣ್ಣ. ಅವರು ತಿಂಗಳ ದುಡಿಬೋದಣ್ಣ, ಲಾಭ ಮಾಡ್ಬೋದಣ್ಣ. ಹೌದು. ಪ್ರೊಸೀಜರ್ ಏನಪ್ಪ ಅಂತಂದ್ರೆ ಅಗ್ರಿಮೆಂಟ್ ಮಾಡಿಸ್ತೀನಿ ಅಣ್ಣ. ಬಂದಾಗ ಸ್ಟಾರ್ಟಿಂಗ್ ಅಡ್ವಾನ್ಸ್ 50,000 ಇಸ್ಕೊಳ್ತೀನಿ. ಇನ್ನು 1.5 ಲಕ್ಷ ಇರುತ್ತೆ. ಅವ್ರಿಗೆ ಫುಲ್ ಎಲ್ಲ ಐಟಮ್ ಎಲ್ಲ ತಗೊಟ್ಟು ಜೀವನ ಕಟ್ಕೊಡ್ತೀವಿ ಅಣ್ಣ. ಅಣ್ಣ ನಾನು ಇನ್ನೂ 100 ಹೋಟ್ಲು ಮಾಡ್ಬೇಕಣ್ಣ. ಆ ರೀತಿ ಬೆಳೆಸೋಣ. ಶೇರ್ ಮಾಡೋಣ ಫಸ್ಟು. ನೀವು 100 ಹೋಟ್ಲು ಮಾಡ್ಬೇಕು. ನಾನು ಆ ರೀತಿ ನೀವು ಬೆಳೆಸಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ಸ್ ಮಾಡಿ. ನೀವು ಒಂದೊಂದು ಆಗ್ತಿರಲ್ಲ ಕಮೆಂಟ್ಸ್ಗಳು, ನನ್ನ ಜೀವನ ಉದ್ಧಾರ ಆದಂಗಣ್ಣ. ನೀವು ಒಂದೊಂದು ಆಗ್ತಿರಲ್ಲ, ಒಂದು ಪಾಯಿಂಟು ಶೇರ್ ಮಾಡ್ತಿರಲ್ಲ ಅಣ್ಣ. ಇವತ್ತು ನೀವು ನನ್ನ ತಗೊಂಡೋಗಿ ಅಣ್ಣ ನಿಮ್ಮ ದುಡ್ಡು ಕಾಸು ಕೇಳ್ತಿಲ್ಲ ಅಣ್ಣ. ನಾನು ಊಟ ಮಾಡ್ತೀನಿ, ನಿಮ್ಮ ಹತ್ರ ಕಾಸು ಕೇಳ್ತೀನಿ ಅಣ್ಣ ಅಷ್ಟೇ. ನಮ್ಮ ಬದುಕಬೇಕಣ್ಣ. ಆ ರೀತಿ ನಾನು ಎಲ್ಲರಿಗೂ ಬೆಳೆಸಿ ನಿಮ್ಮಂಥರ ಆಶೀರ್ವಾದ. ದಯವಿಟ್ಟು ಅಣ್ಣ ಕ್ಯಾಬ್ ಡ್ರೈವರ್ಗಳಾಗ್ಬೋದು, ಆಟೋ ಡ್ರೈವರ್ಗಳಾಗಿರ್ಬೋದು, ದಯವಿಟ್ಟು ಗಾರೆ ಕೆಲಸರಾಗಿರ್ಬೋದು, ದಯವಿಟ್ಟು ಶೇರ್ ಮಾಡೋಣ. ನೀವೇ ಸಪೋರ್ಟ್ ಮಾಡ್ಬೇಕು. ಇನ್ನು ಯಾರು ನಮ್ಗೆ ಸಪೋರ್ಟ್ ಮಾಡಲ್ಲ. ಬಡವ್ರ ಮಕ್ಕಳು ಬೆಳೆಸೋಣ. ದಯವಿಟ್ಟು ಕೇಳ್ಕೊಳ್ತೀನಿ. ದಯವಿಟ್ಟು ಶೇರ್ ಮಾಡೋಣ. ಇವತ್ತು ನಾನು ಕಷ್ಟಪಟ್ಟೋದಕ್ಕೆ ಹೊಟ್ಟೆ ಊರಿಗೆ ನಾನು ಮಾತಾಡ್ತಾ ಇದ್ದೀನಿ ಅಣ್ಣ. ಇವತ್ತು ನಾನು ಫುಟ್ಪಾತ್ ಮೇಲೆ ಇದ್ದಾನೆ. ಇವತ್ತು 7 ಹೋಟ್ಲು ಮಾಡೋಂಗೆ ಬೆಳೆಸಿದ್ದೀರಾ. ಇನ್ನೂ 100 ಜನ ಕೆಲಸ ಕೊಡ್ಬೇಕಣ್ಣ. ಆ ರೀತಿ ಬೆಳೆಸಿ ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡೋಣ.